ಬಿಬಿಎಂಪಿಗೆ ಈ ಒಂದು ಐಡಿಯಾವನ್ನ ಕೊಟ್ಟೋರು ಯಾರು? ಜನರ ತೆರಿಗೆ ದುಡ್ಡು ಪೋಲು ಮಾಡ್ತಾ ಇದೆಯಾ ಬೃಹತ್ ಪಾಲಿಕೆ? ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆ ಕೋಟಿ ಕೋಟಿ ಖರ್ಚು. ಬಿಬಿಎಂಪಿಗೆ ಈ ಒಂದು ಐಡಿಯಾ ಕೊಟ್ಟೋರು ಯಾರು? ಜನರ ತೆರಿಗೆ ದುಡ್ಡು ಪೋಲು ಮಾಡ್ತಾ ಇದೆಯಾ ಬೃಹತ್ ಪಾಲಿಕೆ? ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆ ಕೋಟಿ ಕೋಟಿ ಖರ್ಚು. ಬೀದಿ ನಾಯಿಗಳ ನಿಯಂತ್ರಣ ಹೆಸರಲ್ಲಿ ದುಡ್ಡು ಮಾಡೋಕೆ ನಿಂತ್ಕೊಳ್ತಾ ಪಾಲಿಕೆ. ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ದುಡ್ಡು ಇಲ್ದಿದ್ರು ನಾಯಿಗಳ ಚಿಕನ್ ರೈಸ್ ಭಾಗ್ಯ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ಗೆ ವಾರ್ಷಿಕ 2.88 ಕೋಟಿ ಹಣ ಖರ್ಚು ಮಾಡಲು ಪ್ಲಾನ್ ಹಾಕಿದೆ. ತೆರಿಗೆದಾರರ ಹಣದಲ್ಲಿ ಬೀದಿ ನಾಯಿಗಳಿಗೆ ಬಿಸಿ ಬಿಸಿ ಚಿಕನ್ ರೈಸ್ಗೆ ಪ್ಲಾನ್. ರಾಜಧಾನಿಯು 5,000 ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ಲಿಕ್ಕೆ ಪ್ಲಾನ್. ಚಿಕನ್ ರೈಸ್ ವಿತರಣೆಗೆ 100 ರಿಂದ 120 ಕಡೆ ಸ್ಥಳ ಗುರುತು ಮಾಡಿರುವಂತಹ ಪಾಲಿಕೆ ದಿನಕ್ಕೊಂದು ಸಲ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡಲಿಕ್ಕೆ ಸಿದ್ಧತೆ. ಬಿಬಿಎಂಪಿ ವಿಶೇಷ ಆಯುಕ್ತ ಸರಳ್ಕರ್ ವಿಕಾಸ್ ಕಿಶೋರ್ ಅವರೇ ಏನಂತೀರಾ ಇದರ ಅವಾಂತರಕ್ಕೆ? ಬಿಬಿಎಂಪಿ ಅಧಿಕಾರಿಗಳ ಹುಚ್ಚಾಟಕ್ಕೆ ಕೊನೆ ಇಲ್ವಾ? ಬೀದಿ ನಾಯಿಗಳಿಗೆ ಚಿಕನ್ ರೈಸಾ? ಏನ್ ಹೇಳಬೇಕು? ಜನರ ತೆರಿಗೆ ದುಡ್ಡನ್ನ ಪೂಲ್ ಮಾಡಲಿಕ್ಕೆ ಇದೊಂದು ತಂತ್ರನ ಅನ್ನುವಂತಹ ಪ್ರಶ್ನೆ. ಬೀದಿ ನಾಯಿಗಳಿಗೆ ಚಿಕನ್ನು ಮಟನ್ ಕೊಟ್ಬಿಡಿ, ಚೆನ್ನಾಗಿರುತ್ತೆ, ಮೋಸ್ಟ್ಲಿ ಹೆಲ್ದಿ ಆಗಿರುತ್ತೆ ಅದು. ಬಿಬಿಎಂಪಿಗೆ ತಲೆ ಇಲ್ವಾ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಪಾಲಿಕೆ ಕೋಟಿ ಕೋಟಿ ಖರ್ಚನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳ ನಿಯಂತ್ರಣದ ಹೆಸರಿನಲ್ಲಿ ದುಡ್ಡು ಮಾಡೋಕೆ ನಿಂತುಕೊಳ್ತಾ ಇದೆಯಾ ಪಾಲಿಕೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಅಭಿವೃದ್ಧಿ ಕಾಮಗಾರಿಕೆಗಳಿಗೆ ದುಡ್ಡು ಇಲ್ದಿದ್ರೂ ಕೂಡ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯ. ತೆರಿಗೆದಾರರ ಹಣದಲ್ಲಿ ಬೀದಿ ನಾಯಿಗಳಿಗೆ ಬಿಸಿ ಬಿಸಿ ಚಿಕನ್ ರೈಸ್ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಬಿಬಿಎಂಪಿಗೆ ಏನಾಗಿದೆ? ನಾಯಿಗಳಿಗೆ ಚಿಕನ್ ರೈಸ್ ಅಂತೆ, ಏನಿದು? ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ದಿನೇ ದಿನೇ ನಾಯಿಗಳ ಹಾವಳಿ ಕೂಡ ಹೆಚ್ಚಲಾಗ್ತಾ ಇದೆ. ಅದನ್ನು ನಿಯಂತ್ರಣ ಮಾಡೋಕೆ ಬಿಜೆಪಿಯಿಂದ ಸಾಧ್ಯ ಆಗ್ತಾ ಇಲ್ಲ. ಪ್ರತಿದಿನ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಸಾಕಷ್ಟು ನಾಯಿಗಳು ಕೂಡ ಜನರಿಗೆ ಕಚ್ಚಿವೆ. ಒಬ್ಬೊಬ್ರೆ ಓಡಾಡೋ ರೀತಿ ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇಲ್ಲ. ರಾತ್ರಿ ಹೊತ್ತು ಬೆಳಿಗ್ಗೆ ಓಡಾಡೋಂಗಿಲ್ಲ, ಬೆಳಿಗ್ಗೆ ಹೊತ್ತು ಒಬ್ಬೊಬ್ರೆ ಓಡೋಂಗಿಲ್ಲ, ಮಧ್ಯಾಹ್ನ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಯಾರು ಕೂಡ ಒಬ್ಬೊಬ್ರೆ ಓಡಾಟ ಮಾಡದಂತ ಪರಿಸ್ಥಿತಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಕೂಡ ನಿರ್ಮಾಣ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿ ಪ್ರತಿ ವರ್ಷ ಬಜೆಟ್ ಅಲ್ಲಿ ನಾಯಿಗಳ ನಿಯಂತ್ರಣ ಮಾಡ್ತೀವಿ, ನಾಯಿಗೆ ಸಂತಾನ ಚಿಕಿತ್ಸೆ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದೊಂದು ಕಡೆ ಬಿಜೆಪಿ ನಡೆಯನ್ನ ನೋಡಿದ್ರೆ ಇಲ್ಲಿ ನಾಯಿಗಳ ನಿಯಂತ್ರಣದಲ್ಲಿ ಅಧಿಕಾರಿಗಳು ದುಡ್ಡನ್ನು ನುಗ್ಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೂಡ ಕಾಡ್ತಾ ಇದೆ. ಇದೀಗ ಹೊಸ ವರಸೆಯನ್ನ ಬಿಜೆಪಿ ಅಧಿಕಾರಿಗಳು ಕೂಡ ತೆಗೆದಿದ್ದಾರೆ. ಒಂದ್ ಕಡೆ ನಾಯಿಗಳ ನಿಯಂತ್ರಣವನ್ನ ಮಾಡ್ತೀವಿ ಅಂತ ಚಿಕನ್ ರೈಸ್ ಅನ್ನ ಕೊಡಕ್ಕೆ ಬಿಜೆಪಿ ಹೊರಟಿರೋದು. ಇದೇ ಒಂದ್ ಕಡೆ ಯುವಾತ್ಮಕವಾಗಿ ಬಿಜೆಪಿ ತನ್ನ ನಡೆಯನ್ನ ತೋರಿಸ್ತಾ ಇದೆ ಎಂದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ರಾಜ್ಯ ಬೆಂಗಳೂರಲ್ಲಿ ಸರಿಸುಮಾರು 2 ಲಕ್ಷಕ್ಕೂ ಹೆಚ್ಚು ಬೀದಿ ನಾಯಿಗಳು ಕೂಡ ಓಡಾಟವನ್ನ ಮಾಡ್ತಾ ಇವೆ. ಅದನ್ನ ನಿಯಂತ್ರಣ ಮಾಡುವಂತ ಬದಲು ಬಿಜೆಪಿ ಅಧಿಕಾರಿಗಳಿಗೆ ನಾಯಿಗಳಿಗೆ ಆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಎಲ್ಲೆಲ್ಲಿ ಓಡಾಟ ಮಾಡ್ತಾ ಇವೆ ಅಲ್ಲಿ ಸ್ಪಾಟ್ ಗುರುತುಗಳನ್ನ ಮಾಡಿ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಅದನ್ನು ಪ್ರಮುಖವಾಗಿ 100 ರಿಂದ 150-120 ಕಡೆ ಬಿಬಿಎಂಪಿಗೆ ಚಿಕ್ಕ ರೈತನ ಅಂದ್ರೆ ಬಿರಿಯಾನಿ ಕೂಟವನ್ನು ಕೊಡಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದ್ರೆ ಎಲ್ಲೊಂದು ಕಡೆ ಯುವಾತ್ಮಕವಾಗಿ ಬಿಬಿಎಂಪಿ ತನ್ನ ನಡೆಯನ್ನ ತೋರ್ತಾ ಇದೆ ಎಂದು ಕೂಡ ಸಾಬೀತು ಆಗ್ತಾ ಇದೆ. ಒಂದ್ ಕಡೆ ನಾಯಿಗಳನ್ನ ನಿಯಂತ್ರಣ ಮಾಡಕ್ಕಾಗದೆ ಬಿಬಿಎಂಪಿ ಈ ರೀತಿಯ ನಡೆಯನ್ನ ಅನುಸರಿಸುವಂತ ಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡಿದ್ರ ಅನ್ನೋ ಪ್ರಶ್ನೆಯನ್ನ ಕೂಡ ಕಾಡ್ತಾ ಇದೆ.
ಒಂದ್ ಕಡೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಅತಿ ಹೆಚ್ಚಾಗಿ ನಾಯಿಗಳು ಜನರಿಗೆ ಅವಳಿಯನ್ನ ಕೊಡ್ತಾ ಇದ್ವು, ಅದನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಬಿರಾನಿ ರಹಿತಗಳನ್ನ ಕೊಡುವ ಮೂಲಕ ನಾಯಿಗಳಿಗೆ ಇನ್ನಷ್ಟು ಪೋಷಣೆ ಮಾಡುವಂತ ಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಂದು ಕೂಡ ಸ್ಪಷ್ಟ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಬಿಬಿಎಂಪಿ ಕೊಟ್ಟಿರುವಂತಹ ಅಂಕಿಅಂಶಗಳೇ ನೋಡಿದಂತ ಕೂಡ ಪ್ರತಿ ವರ್ಷ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಬೀದಿ ನಾಯಿಗಳು ಜನರಿಗೆ ಕಚ್ಚುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಇದನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳಿಂದ. ಒಂದ್ ಕಡೆ ಬಜೆಟ್ ಅಲ್ಲಿ ಮೀಸಲಿಟ್ಟಂತ ಹಣವನ್ನ, ಕೋಟಿ ಹಣವನ್ನ ಎಲ್ಲ ಒಂದ್ ಕಡೆ ಬೀದಿ ನಾಯಿಗಳ ನಿಯಂತ್ರಣ ಹೆಸರಲ್ಲಿ ಕೊಳ್ಳೆ ಹೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ದುಡ್ಡನ್ನ ಲೂಟಿ ಹೊಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ವಿನಃ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡ್ತಾ ಇದೆ. ಈಗ ಮತ್ತೆ ಬಿರಾನಿ ರೈಸನ್ನ ಕೊಡುವ ಮೂಲಕ ಎಲ್ಲ ಒಂದ್ ಕಡೆ ಬೀದಿ ನಾಯಿಗಳನ್ನ ಪೋಷಣೆ ಮಾಡುವಂತ ಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇರೋದು ಕೂಡ ಇದು ಸ್ಪಷ್ಟ ಗೊತ್ತಾಗ್ತಾ ಇರುವಂತದ್ದು. ಓಕೆ ಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.